ನನಗಂತೂ ಈ ಮದುವೆ ನಡೀತಾ ಇರೋದ್ರಿಂದ ಬಹಳ ಸಂತೋಷ ಆಗ್ತಿದೆ. ಕಂಗ್ರಾಟ್ಸ್. ಫ್ಲೈಟ್ಗೆ ಟೈಮ್ ಆಯ್ತು. ಕಮಾನ್, ಬೇಗ ಹೊರಡಿ. ಮಹಾಗಣಾಧಿಪತಯೇ ನಮಃ. ಓಂ ನಮೋ ವ್ರಾತಪತಯೇ ಪ್ರಮತಪತಯೇ ನಮಸ್ತೆ ಹಸ್ತಲಂಬೋದರಾಯ ಏಕದಂತಾಯ. ಈ ಮುಹೂರ್ತ ಟೈಮಲ್ಲಿ ಲೈಟ್ ಏನಾಯ್ತು? ಏನ್ ತಮಾಷೆ ಮಾಡ್ತಿದ್ಯಾ? ಈ ಫೋಟೋನೆಲ್ಲ ತೋರಿಸಿ ಏನ್ ಸಾಧಿಸ್ಬೇಕಂತಿದ್ಯಾ? ಹೌದಯ್ಯ, ನಾನ್ ಸಾಧಿಸ್ಬೇಕು ಅಂತ ಬಂದಿರೋದು ನೀನಂತ ಥರ್ಡ್ ಕ್ಲಾಸ್ ಅಂತ. ಇನ್ನು ನಿಜವಾದ ಬಣ್ಣ ಏನು ಅಂತ ಎಲ್ರಿಗೂ ತಿಳಿಸಕ್ಕೆ ಅಂತಾನೆ ಬಂದಿದ್ದೀನಿ. ಸರಿಯಾಗಿ ಕೇಳಿಸ್ಕೊ ಆದಿ. ಆವತ್ ನೀನ್ ಎಂಗೇಜ್ಮೆಂಟ್ ದಿನ ಗಾಡಿಲಿ ಬರ್ತಾ ಇದ್ದಿದ್ ಸಿಂಧುನ ನಿಮ್ಮಪ್ಪ ಕಳ್ಸಿದ ಬಾಡಿಗೆ ನಾಯಿಗಳು ಅಟ್ಯಾಕ್ ಮಾಡಿ ಕಿಡ್ನಾಪ್ ಮಾಡಿದ್ರು. ಅವಳು ಬಟ್ಟೆ ಬಿಚ್ಚಿ ಬೆತ್ತಲೆ ಮಾಡಿದ್ರು. ಅವಳ ಜೊತೆ ಪ್ರಾಣಿಗಳ ತರ ನಡ್ಕೊಂಡ್ರು. ಅವತ್ತು ಅವಳನ್ನ ಕಾಪಾಡಕ್ ಬಂದಿದ್ದು ನಿನ್ನ ಜೀವಕ್ಕೆ ಜೀವದ ಗೆಳೆಯ ಸೂರ್ಯ. ಎದುರ್ಕೊಂಡು ಕಂಗಾಲಾಗಿದ್ದ ಅವಳನ್ನ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಅವತ್ತು ಸಂತೈಸಿದ್ದು ಸೂರ್ಯ. ಆವತ್ತು ಅದನ್ನೆಲ್ಲ ಫೋಟೋ ತೆಗೆದು ಅದಕ್ಕೆ ಆಧಾರದ ಬಣ್ಣ ಹಚ್ಚಿ ಬೀದಿಗಿಟ್ಟಿದ್ದು ಈ ದೊಡ್ಡ ಮನುಷ್ಯ ಅನ್ಸ್ಕೊಂಡವನಲ್ಲ, ಈ ನಿಮ್ಮಪ್ಪ. ಆವತ್ತು ಸೂರ್ಯ ಬೇಡ್ಕೊಂಡ, ನಂದೇನು ತಪ್ಪಿಲ್ಲ, ನಾನು ನಿರಪರಾಧಿ ಅಂತ ಕಣ್ಣಲ್ಲಿ ನೀರು ಹಾಕೊಂಡು ಗೋಗರ್ದ. ಆದ್ರೆ ನಿನಗೆ ಮಾತ್ರ ನಂಬಿಕೆನೇ ಬರಲಿಲ್ಲ. ನಾನು ತಪ್ಪಿತಸ್ಥ ಅಲ್ಲ ಅನ್ನೋದನ್ನ ಪ್ರೂವ್ ಮಾಡೋಕ್ಕೋಸ್ಕರನೇ ನಿನ್ನೆ ರಾತ್ರಿ ಅವನು ನಿನ್ ಮೇಲೆ ಅಟ್ಯಾಕ್ ಮಾಡ್ದ. ಅವ್ರು ಮಾಡಿದ್ದ ಐಡಿಯಾನೇ ಉಪಯೋಗಿಸ್ಕೊಂಡು ಲಕ್ಷ್ಮಿನ ರೇಪ್ ಮಾಡೋ ತರ ನಾಟಕ ಮಾಡ್ದ. ಆವಾಗ್ಲೇ ನೀನ್ ಬಂದು ಲಕ್ಷ್ಮಿನ ಕಾಪಾಡಿದ್ದು, ಅಳ್ತಾ ಇದ್ದಿ ಮಗುನ ಸಂತೈಸಿದ್ದು. ಆಗ್ಲೇ ನಾವ್ ಈ ಫೋಟೋಗಳನ್ನೆಲ್ಲ ತೆಗೆದಿದ್ದು ಯಾಕೆ ಗೊತ್ತಾ? ನಿನ್ ಕಣ್ ಮುಂದೆನೆ ಹಾಲು ಯಾವುದು ವಿಷ ಯಾವುದು ಅಂತ ಗೊತ್ತಾಗ್ಲಿ ಅಂತ. ನನ್ನ ಮಾತಲ್ಲಿ ಇನ್ನೂ ನಿನಗೆ ನಂಬಿಕೆ ಬಂದಿಲ್ಲಲ್ಲ? ಏಯ್ ಬಾರ ನೋಡು, ನಿಮ್ಮಪ್ಪನ ಪಾಪದಲ್ಲಿ ಇವಂದು ಪಾಲಿದೆ. ಇವನೇ ಕೇಳು, ಏನಾಯ್ತು ಅಂತ ಬಗ್ಲ. ಸತ್ಯ ಹೇಳ್ತೀನಿ ಸರ್, ಅವತ್ತು ಪಾರ್ಟಿಲಿ ನಾನು ಹೇಳಿದ್ದೆಲ್ಲ ಸುಳ್ಳು ಸರ್. ಆ ಸುಳ್ಳು ಹೇಳೋದಕ್ಕೆ ನಿಮ್ಮ ತಂದೆಯವರು ನನಗೆ 2 ಲಕ್ಷ ರೂಪಾಯಿ ಕೊಟ್ಟಿದ್ರು ಸರ್. ನೀನು ಅಪ್ಪ ಮಗನ ಸಂಬಂಧಕ್ಕೆ ಮಸಿ ಬಡ್ದುಬಿಟ್ಟೆ. ಇಷ್ಟು ದೊಡ್ಡ ಮೋಸ ವಂಚನೆ ಯಾಕೆ ಮಾಡ್ದೆ ಹೇಳು. ಮಗಳು ಯಾಕಿಂತ ಅನ್ಯಾಯ ಮಾಡ್ದೆ? ಯಾಕೆ ನನ್ನ ಲೈಫ್ ಬೆಂಕಿ ಇಟ್ಟೆ? ಮಗಳು ಹೇಳು. ಬಿಟ್ಬಿಡಲ್ಲ. ಇವತ್ತು ಉಳಿಸಲ್ಲ. ನನ್ನ ಜೀವನನೇ ಸರ್ವನಾಶ ಮಾಡಾಕ್ಬಿಟ್ಟೆಲ್ಲೋ. ನಿನ್ನ ಮಾತ್ರ ಉಳಿಸಲ್ಲ. ಅದೇ ಇವ್ರು ನಿನಗೆ ಜನ್ಮ ಕೊಟ್ಟು ತಂದೆ ಕಣೋ. ಬೇಡ ಕಣೋ, ಬಿಟ್ಬಿಡೋ, ಪ್ಲೀಸ್ ಬಿಟ್ಬಿಡೋ. ಬಿಟ್ಬಿಡೋ ಲಕ್ಷ್ಮಿ, ಬಿಟ್ಬಿಡಿ ಮಾಮ. ನನಗೆ ಬದುಕಕ್ಕೆ ಇಷ್ಟ ಇಲ್ಲ. ಈ ಪಾಪಿ ನಾನು ಯಾರಿಗೂ ಮುಖ ತೋರಿಸ್ದೇ ಇರೋ ಹಾಗೆ ಮಾಡ್ಬಿಟ್ಟ. ಇವ್ ನನ್ನ ತಂದೆನೇ ಅಲ್ಲ ಲಕ್ಷ್ಮಿ. ಇವ್ ನನ್ನ ತಂದೆ ಆಗಕ್ಕೆ ಸಾಧ್ಯನೇ ಇಲ್ಲ. ನನಗೆ ಸಂಬಂಧ ಇಲ್ದಿರೋರೆಲ್ಲ ನನ್ನನ್ನು ಮುದ್ದು ಮಾಡಿದ್ರು, ಪ್ರೀತಿ ಮಾಡಿದ್ರು. ಆದ್ರೆ ಇವನು ಸ್ವಂತ ಮಗನ್ನೇ ಪ್ರಾಣಿಗಿಂತ ಕಡೆಯಾಗಿ ಬಳಸ್ಕೊಂಡ.
ನನ್ನನ್ನು ಯಾವತ್ತೂ ಅರ್ಥನೇ ಮಾಡ್ಕೊಳ್ಳಿಲ್ಲ. ಸಮಾಧಾನ ಮಾಡ್ಕೋ ಆದಿ, ಸಮಾಧಾನ ಮಾಡ್ಕೋ. ಹೇಗ್ ಸಮಾಧಾನ ಮಾಡ್ಕೊಳ್ಳಿ ಲಕ್ಷ್ಮಿ? ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ನನ್ನ ಸಿಂಧು ಮೇಲೆ ಅನುಮಾನ ಪಟ್ಬಿಟ್ಟೆ. ದೇವ್ರಂತ ನನ್ನ ಸೂರ್ಯನ ಮೇಲೆ ಕೈ ಮಾಡ್ಬಿಟ್ಟೆ. ಛೇ! ಆದಿ, ನಿನ್ ದುಃಖ ನನ್ಗೆ ಅರ್ಥ ಆಗುತ್ತೆ. ನೀನ್ ಏನ್ ನೋವು ಅನುಭವಿಸ್ತಿದ್ಯೋ ಅದೇ ನೋವು ನಾನು ಅನುಭವಿಸ್ತಿದ್ದೀನಿ. ನಿನ್ ತಂದೆ ಮಾಡ್ದಾಗೆ ನನಗೂ ನನ್ನ ತಂದೆ ಅನ್ಯಾಯ ಮಾಡಿದ್ದಾರೆ. ಆದ್ರೆ ಇದು ನಮಗ್ ನಾವೇ ಶಿಕ್ಷೆ ಕೊಟ್ಕೊಳ್ಳೋ ಸಮಯ ಅಲ್ಲ. ಅವರಿಬ್ಬರ ಹತ್ರ ಕ್ಷಮೆ ಕೇಳೋ ಸಮಯ. ಅದೇ ನಾವು ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ. ಆದಿ, ಪ್ರಾಯಶ್ಚಿತ. ಹೌದು ಆದಿ, ಈಗಾಗಲೇ ತುಂಬ ಲೇಟ್ ಆಗೋಗ್ಬಿಟ್ಟಿದೆ. ನೀವು ಆದಷ್ಟು ಬೇಗ ಹೋಗಿ ಅವ್ರನ್ನ ತಡೀರಿ. ಅವರಿಬ್ರು ಶಾಶ್ವತವಾಗಿ ಈ ದೇಶನ ಬಿಟ್ಟು ಹೋಗ್ತಾ ಇದ್ದಾರೆ. ಸರ್, ಹಲೋ ನಿಲ್ಲಿ, ಎಲ್ಲಿ ಹೋಗ್ತಿದ್ದೀರಾ? ಸರ್, ದಯವಿಟ್ಟು ನಮ್ಗೆ ಒಳಗೆ ಹೋಗ್ಬೇಡಿ. ಒಳಗೆ ಬಿಡಲ್ಲ. ಇದು ನಮ್ಮ ಜೀವನದ ಪ್ರಶ್ನೆ ಸರ್. ಹೆಲ್ಪ್ ಮಾಡಿ ಸರ್. ಆದಿ, ಆದಿ, ಏನಾಯ್ತು?